ಈಡೇರುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. HR ಬಸವರಾಜಪ್ಪ. ರೈತರ ಬೇಡಿಕೆಗಳು ಈಡೇರುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ. HR ಬಸವರಾಜಪ್ಪ. ಕೋಲಾರ ಜಿಲ್ಲೆಯಲ್ಲಿ ನೀರಿನ ಹಕ್ಕಿಗಾಗಿ ಮತ್ತು ರೈತರ ಹಕ್ಕಿಗಾಗಿ ಹೋರಾಟ ಪ್ರಾರಂಭವಾಗಿದೆ. ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲಬಾರದು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ HR ಬಸವರಾಜಪ್ಪ ಕರೆ ನೀಡಿದರು. ನಗರದ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಜಿಲ್ಲಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಬೃಹತ್ ರೈತ ಹಕ್ಕೊತ್ತಾಯ ಸಮಾವೇಶ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ನೀರಾವರಿ ಯೋಜನೆಗಳಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಬಯಲು ಸೀಮೆಗೆ ಹರಿಯಬೇಕು. ಸರ್ಕಾರ ರೂಪಿಸುವ ನೀರಾವರಿ ಯೋಜನೆಗಳಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಆದರೆ ಯೋಜನೆಗಳು ನ್ಯಾಯಯುತವಾಗಿರಬೇಕು ಎಂದರು. ಸರ್ಕಾರದ ನಿಷ್ಠಾವಂತರಿಗೆ ಲಾಭ ಹಾಗೂ ರಾಜಕಾರಣಿಗಳಿಗೆ ಲಾಭ ಮಾಡಿಕೊಳ್ಳಲು ಕೇವಲ ಪೈಪ್ಲೈನ್ ಹಾಕುವತ್ತ ಸರ್ಕಾರದ ಗಮನವೇ ಹೊರತು ನೀರು ಕೊಡುವ ಉದ್ದೇಶವಿಲ್ಲವೇ ಇಲ್ಲ ಎಂದು ಟೀಕಿಸಿದರು. ನಮ್ಮ ಸಮಸ್ಯೆಗಳಿಗೆ ನಾವೇ ಪರಿಹಾರ ಕಂಡುಕೊಳ್ಳಬೇಕು. ಯಾವ ಸರ್ಕಾರಗಳು ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಮುಂದಾಗಿಲ್ಲ. ನಮ್ಮ ಹಕ್ಕು ಪಡೆಯುವ ಶಕ್ತಿ ನಮ್ಮ ಹೋರಾಟಗಳಿಗೆ ಮತ್ತು ಚಳುವಳಿಗಳಿಗೆ ಇದೆ ಎಂದರು. ರಾಜಕೀಯವಾಗಿ ನಾನು ಸೋತರೂ ರೈತನಾಗಿ ಗೆದ್ದಿದ್ದೇನೆ. ನಾನು ಎಂದೂ ಅಧಿಕಾರಕ್ಕಾಗಿ ಆಸೆಪಟ್ಟವನಲ್ಲ. ರೈತರಿಗಾಗಿ ನಾನು ಸಾಯುವ ತನಕ ಹೋರಾಡುತ್ತೇನೆ ಎಂದ ಅವರು, ರೈತ ಸಂಘದ ಶಕ್ತಿ ಮತ್ತು ತಿಳುವಳಿಕೆಗಳ ಬಗ್ಗೆ ಎಲ್ಲರಿಗೂ ತಿಳಿದಿದೆ. ಹಿಂದಿನಿಂದಲೂ ನಡೆದುಕೊಂಡು ಬಂದಿದ್ದ ರೈತರ ಸಮಸ್ಯೆಗಳನ್ನು ಸವಿವರವಾಗಿ ವಿವರಿಸಿದರಲ್ಲದೆ ಲಿವಿ ಪದ್ಧತಿಯ ಕಠೋರತನವನ್ನ ವಿರೋಧಿಸಿ ಹಿಂದೆ ನಡೆದ ಪ್ರತಿಭಟನೆಗಳನ್ನು ಸ್ಮರಿಸಿದರು. ಕೃಷಿ ಕಾಯ್ದೆಗಳ ವಾಪಸಾತಿಗಳಿಗಾಗಿ ನಡೆದ ಚಳುವಳಿಗಳಲ್ಲಿ ನಾವು ಸಕ್ರಿಯವಾಗಿದ್ದೆವು. ಅಂದು ನಡೆದ ಚಳುವಳಿಗಳಲ್ಲಿ ನಮ್ಮ ಪಾತ್ರವಿದೆ. ರಾಜ್ಯ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಶೀಘ್ರವಾಗಿ ವಾಪಸ್ಸು ಪಡೆಯಬೇಕು. ಇಲ್ಲವಾದಲ್ಲಿ ಬುದ್ಧಿ ಕಲಿಸುವ ಮಾರ್ಗವೂ ನಮಗೆ ತಿಳಿದಿದೆ ಎಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು. ಯಾವ ಸರ್ಕಾರಗಳು ಬಡವರನ್ನ ಮತ್ತು ರೈತರನ್ನ ಎದುರು ಹಾಕಿಕೊಂಡು ಹೋದರೆ ನಿಲ್ಲುವುದು ಅಸಾಧ್ಯ ಎಂದರಲ್ಲದೆ, ನಮ್ಮ ಸಮಸ್ಯೆಗಳ ಪಟ್ಟಿಯನ್ನ ಸರ್ಕಾರಕ್ಕೆ ನೀಡಿದ್ದೇವೆ. ಗಮನ ಹರಿಸಿ ಇತ್ಯರ್ಥ ಮಾಡದೆ ಹೋದಲ್ಲಿ ಬೃಹತ್ ಚಳುವಳಿ ನಡೆಸುವ ಬಗ್ಗೆ ಎಚ್ಚರಿಕೆ ನೀಡಿದರು. ಕೃಷಿ ಕಾಯ್ದೆಗಳ ವಾಪಸಾತಿಗಾಗಿ ನಡೆದ ಚಳುವಳಿಗಳಲ್ಲಿ ನಾವು ಸಕ್ರಿಯರಾಗಿದ್ದೆವು. ಅಂದು ನಡೆದ ಚಳುವಳಿಗಳಲ್ಲಿ ನಮ್ಮ ಪಾತ್ರವಿದೆ. ರಾಜ್ಯ ಸರ್ಕಾರ ಕೃಷಿ ಕಾಯ್ದೆಗಳನ್ನು ಶೀಘ್ರವಾಗಿ ವಾಪಸ್ಸು ಪಡೆಯಬೇಕು. ಇಲ್ಲವಾದಲ್ಲಿ ಬುದ್ಧಿ ಕಲಿಸುವ ಮಾರ್ಗವೂ ನಮಗೆ ತಿಳಿದಿದೆ. ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿ, ಯಾವ ಸರ್ಕಾರಗಳು ಬಡವರನ್ನ ಮತ್ತು ರೈತರನ್ನ ಎದುರು ಹಾಕಿಕೊಂಡು ಹೋದರೆ ನಿಲ್ಲುವುದು ಅಸಾಧ್ಯ ಎಂದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಕಾರ್ಯಾಧ್ಯಕ್ಷ ಹಬ್ಬಣಿ ಶಿವಪ್ಪ ಪ್ರಾಸ್ತಾವಿಕವಾಗಿ ಮಾತನಾಡಿ, ಮೊದಲಿಗೆ ಎತ್ತಿನಹೊಳೆ ಯೋಜನೆಯು ನಮ್ಮನ್ನ ಮರಳು ಮಾಡಲು ತಂದಂತಹ ಯೋಜನೆ. ಆದರೆ ಬಯಲು ಸೀಮೆಗೆ ಮೊದಲು ನೀರು ನೀಡದೆ ಪ್ರಸ್ತುತ ಉದ್ಘಾಟನೆಯಾಗಿದೆ. ಮೊದಲು ಬಯಲು ಸೀಮೆಗೆ ಮಾತ್ರ 25 ಟಿಎಂಸಿ ನೀಡುವ ಆಶ್ವಾಸನೆ ನೀಡಿ ಈಗ 8 ಟಿಎಂಸಿ ನೀರು ನೀಡುವುದಾಗಿ ಹೇಳುತ್ತಿದ್ದು, ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ನೀರು ಬರುವ ಆಸೆ ಗಗನ ಕುಸುಮವಾಗಿದೆ. ಈ ಯೋಜನೆಗೆ ನಾವು ಪ್ರತಿರೋಧ ವ್ಯಕ್ತಪಡಿಸುತ್ತೇವೆ. ಕೃಷ್ಣಾ ನದಿಯಲ್ಲೂ ನಮ್ಮ ಜಿಲ್ಲೆಗೆ ಪಾಲಿದೆ. ಆದರೆ ಜನಪ್ರತಿನಿಧಿಗಳು ತಲೆಕೆಡಿಸಿಕೊಳ್ಳುತ್ತಿಲ್ಲ. ಸುಮಾರು 200 ಟಿಎಂಸಿ ನೀರು ವ್ಯರ್ಥವಾಗಿ ಹರಿದು ಸಮುದ್ರದ ಪಾಲಾಗುತ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಪಂಪ್ಸೆಟ್ಗಳಿಗೆ ಆಧಾರ್ ಜೋಡಣೆಗಾಗಿ ನಮ್ಮ ವಿರೋಧವಿದೆ. ಮಂಜೂರಾಗಿ ಸಾಗುವಳಿ ಚೀಟಿ ನೀಡಿರುವ ಜಮೀನುಗಳ ಜೋಡಿ ಅದಾಲತ್ ನಡೆಸಬೇಕು. ಬಗರ್ ಹುಕುಂ ಸಾಗುವಳಿದಾರರಿಗೆ ತಕ್ಷಣ ಸಾಗುವಳಿ ಚೀಟಿ ನೀಡಬೇಕು. ಬಲವಂತ ಸಾಲ ವಸೂಲಿ ನಿಲ್ಲಬೇಕೆಂದು ಆಗ್ರಹಿಸಿದರು. ನೀರಾವರಿ ಹೋರಾಟಗಾರ ಮುಖ್ಯಸ್ಥ ಆಂಜಿನರೆಡ್ಡಿ ಮಾತನಾಡಿ, ಹಿಂದಿನ ಕಾಲದಲ್ಲಿ ಕೆರೆಗಳ ನಿರ್ಮಾಣವಾಯಿತು. ಅಂದು ಸಂಪದ್ಭರಿತವಾಗಿತ್ತು. ಆದರೆ ಈಗ ಕೆರೆಗಳು ಒತ್ತುವರಿಯಾಗಿ ಕೆರೆಗಳು ಮಾಯವಾಗುತ್ತಿವೆ. ಹೋರಾಟಗಳಿಂದ ಕೆಸಿ ವ್ಯಾಲಿ ಹರಿಯಿತು. ಆದರೆ 3ನೇ ಹಂತದ ಶುದ್ದೀಕರಣ ಮಾಡುತ್ತಿಲ್ಲ. ಇದರ ಪರಿಣಾಮ ಕೆರೆಗಳು ಕಲುಷಿತವಾಗುತ್ತಿದೆ. ಇದರಿಂದ ರೈತರು ರೋಗಗ್ರಸ್ತರಾಗುತ್ತಾರೆ. ಇನ್ನು 10 ವರ್ಷ ಇದೇ ನೀರು ಹರಿದರೆ ಭವಿಷ್ಯದಲ್ಲಿ ಪ್ರತಿ ಹಳ್ಳಿಗಳಿಗೂ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಕಿಡ್ನಿ ಆಸ್ಪತ್ರೆಗಳು ಸ್ಥಾಪಿಸಬೇಕಾಗುತ್ತದೆ ಎಂದು ಟೀಕಿಸಿದರು. ಜಿಲ್ಲಾಧಿಕಾರಿಗಳ ಪರವಾಗಿ ಆಗಮಿಸಿದ್ದ ತಹಶೀಲ್ದಾರ್ ಅವರಿಗೆ ರೈತರ ಹಕ್ಕೊತ್ತಾಯಗಳ ಮನವಿಯನ್ನ ಇದೇ ಸಂದರ್ಭದಲ್ಲಿ ನೀಡಲಾಯಿತು. ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯ ಉಪಾಧ್ಯಕ್ಷ ಬೈಚೇಗೌಡ, ಜಿಲ್ಲಾಧ್ಯಕ್ಷ ಬೇಡಶೆಟ್ಟಿಹಳ್ಳಿ ರಮೇಶ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆ ಆನಂದ್ ಕುಮಾರ್, ಜಿಲ್ಲಾ ಕಾರ್ಯಾಧ್ಯಕ್ಷ ದಿನ್ನೆ ಹೊಸಳ್ಳಿ ರಮೇಶ್, ಹಿರಿಯ ರೈತ ಮುಖಂಡರುಗಳಾದ ಅಬ್ಬಣಿ ಶ್ರೀನಿವಾಸ್, ಸಿವಿ ಪ್ರಭಾಕರ್ ಗೌಡ, ದಲಿತ ಮುಖಂಡರುಗಳಾದ ಪಂಡಿತ್ ಮುನಿ ವೆಂಕಟಪ್ಪ, ವಿಜಯಕುಮಾರ್ ಸೇರಿದಂತೆ ಸಂಘದ ಜಿಲ್ಲಾ ಮತ್ತು ತಾಲೂಕು ಸಮಿತಿಗಳ ಮುಖಂಡರು ಉಪಸ್ಥಿತರಿದ್ದರು.